ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನೇ ರಾಜ್ಕುಮಾರ. ಡಾಕ್ಟರ್ ರಾಜ್ ಉತ್ಸವ ಚಿತ್ರ ಸಂಚಿಕೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಸಾಕ್ಷಾತ್ಕಾರ ಚಿತ್ರದ ಒಂದು ವಿಮರ್ಶೆಯನ್ನು ಮಾಡಿದ್ದೆ. ಹಲವಾರು ಸ್ವಾರಸ್ಯಕರ ಘಟನೆಗಳನ್ನ ಕೂಡ ಹಂಚ್ಕೊಂಡಿದ್ದೆ. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೇನೆ. ಹಾಗೆ ಇವತ್ತಿನ ದಿವಸ ಅಣ್ಣವರ ಮತ್ತೊಂದು ಚಿತ್ರದ ಬಗ್ಗೆ ವಿಮರ್ಶೆಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. 1971ರಲ್ಲಿ ತೆರೆಗೊಂಡಂತಹ ಮತ್ತೊಂದು ಸುಂದರ ಸಾಂಸಾರಿಕ ಚಿತ್ರ ಕೂಡ ಹೌದದು. ಇದು 1971ರಲ್ಲಿ ತೆರೆ ಕಂಡಿರುತ್ತೆ. ಹಾಗೆಯೇ ಅಣ್ಣವರ ನಾಯಕ ನಟನೆಯಲ್ಲಿ 136ನೇ ಕನ್ನಡ ಚಿತ್ರ ಕೂಡ ಹೌದು. ಇನ್ನು ಚಿತ್ರದ ತಾಂತ್ರಿಕ ವರ್ಗದ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳೋಣ ಬನ್ನಿ. ಈ ಚಿತ್ರವನ್ನು ಹೆಸರಾಂತ ನಿರ್ದೇಶಕರಾದಂತಹ ಸಿದ್ಧಲಿಂಗಯ್ಯ ಅನ್ನೋರು ನಿರ್ದೇಶನವನ್ನು ಮಾಡಿರ್ತಾರೆ. ಆಲ್ರೆಡಿ ಇವರು ಅಣ್ಣವರ 3-4 ಚಿತ್ರಗಳನ್ನು ನಿರ್ದೇಶನ ಮಾಡಿರ್ತಾರೆ ಈ ಚಿತ್ರ ತೆರೆ ಕಾಣೋದ್ರೊಳಗೆ. ಇದು ಇವರ 5ನೇ ಚಿತ್ರ ಅಣ್ಣವರ ಒಂದು ನಾಯಕತ್ವದಲ್ಲಿ ಮೂಡಿ ಬಂದಿರುತ್ತೆ. ಈ ಜೋಡಿ ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ಮೊದಲುಗೊಂಡು ದೂರದ ಬೆಟ್ಟದಲ್ಲಿ ಕೊನೆಗೊಳ್ಳುತ್ತೆ ಅನ್ನೋದು ಒಂದು ವಿಷಾದಕರ ಸಂಗತಿಯಾಗಿರುತ್ತೆ. ಇವರು ನಿರ್ದೇಶಕರಾಗುವ ಮೊದಲು ಶಂಕರ್ ಸಿಂಗ್ ಹಾಗೂ ವಿಠಲಾಚಾರ್ಯರ ಬಳಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಣೆಯನ್ನು ಕೂಡ ಮಾಡಿರ್ತಾರೆ. ಇನ್ನು ಈ ಚಿತ್ರಕ್ಕೆ ಒಂದು BM ವೆಂಕಟೇಶ್ ಅನ್ನೋರು ಬಂಡವಾಳವನ್ನು ಹಾಕಿರ್ತಾರೆ. ಹಾಗೆ ಛಾಯಾಗ್ರಹಣವನ್ನು ಬಂದು ಶ್ರೀಕಾಂತ್ ಅವರು ಮಾಡಿರ್ತಾರೆ. ಈ ಚಿತ್ರದ ಒಂದು ಕಥೆಯನ್ನು ತಮಿಳಿನ G. ಬಾಲಸುಬ್ರಹ್ಮಣ್ಯಂ ಅನ್ನೋರು ಬರೆದಿದ್ದಾರೆ. ಇನ್ನು ಈ ಚಿತ್ರದ ಒಂದು ತಾರಾ ಬಳಗಕ್ಕೆ ಬರೋಣ ಸ್ನೇಹಿತರೆ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಈ ಚಿತ್ರದ ನಾಯಕತ್ವವನ್ನು ಅಣ್ಣವರು ನಿರ್ವಹಿಸಿರ್ತಾರೆ. ಹಾಗೆ ಮತ್ತೊಮ್ಮೆ ಈ ಚಿತ್ರದ ನಾಯಕಿಯಾಗಿ ಸರೋಜಾ ದೇವಿಯವರು ಕೂಡ ಆಯ್ಕೆಯಾಗಿ ನಟಿಸಿರ್ತಾರೆ. ಇವ್ರ ಬಗ್ಗೆ ನಿಮಗೆ ಹೇಳೋದೇ ಬೇಡ. ಇವರಂತೂ ಚತುರ್ಭಾಷಾ ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಚಿಕ್ಕದಾಗಿ ಚೊಕ್ಕವಾಗಿ ಹೇಳಬೇಕು ಅಂತಂದರೆ ಇವರು 1955ರಲ್ಲಿ ಮೊದಲ ಕನ್ನಡ ಚಿತ್ರವನ್ನು ಮಾಡ್ತಾರೆ. ಮಹಾಕವಿ ಕಾಳಿದಾಸ ಅನ್ನೋ ಚಿತ್ರ ಕೂರಾಸಿ ಅವರ ಒಂದು ನಿರ್ದೇಶನದಲ್ಲಿ ಮೂಡಿ ಬಂದಿರುತ್ತೆ. ಚಿತ್ರ ಯಶಸ್ವಿ ಕೂಡ ಆಗಿರುತ್ತೆ. ಹಾಗೆ ಅಣ್ಣವರ ಜೊತೆ ಆಲ್ರೆಡಿ ಇವರು ಜಗಜ್ಯೋತಿ ಬಸವೇಶ್ವರ ಅನ್ನೋ ಚಿತ್ರದಲ್ಲಿ ನಟಿಸಿರ್ತಾರೆ. ಮಲ್ಲಮ್ಮನ ಪವಾಡದಲ್ಲೂ ಕೂಡ ನಟಿಸಿರ್ತಾರೆ. ಹಾಗೆ ಕಿತ್ತೂರು ಚೆನ್ನಮ್ಮ ಅನ್ನೋ ಚಿತ್ರದಲ್ಲೂ ಕೂಡ ನಟಿಸಿರ್ತಾರೆ. ತದನಂತರ ಈ ಚಿತ್ರದಲ್ಲಿ ಒಟ್ಟಿಗೆ ನಟನೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ 2ನೇ ನಾಯಕಿಯಾಗಿ ಆರತಿ ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಹಾಗೆ ಇವರು ಕೂಡ ಹಲವಾರು ಚಿತ್ರಗಳಲ್ಲಿ ನಟಿಸಿ ಈ ಚಿತ್ರದಲ್ಲೂ ಅಭಿನಯಿಸಿರ್ತಾರೆ. ಇನ್ನು ಹಿರಿಯ ಕಲಾವಿದರಾದಂತಹ ಅಶ್ವಥ್ ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿರ್ತಾರೆ. ಪಾಪಮ್ಮ, ಸಂಪತ್ ಅವರು ಕೂಡ ಪಾತ್ರದಲ್ಲಿ ನಟಿಸಿರ್ತಾರೆ. ಇನ್ನು ಉಳಿದಂತೆ ದಿನೇಶ್ ಅವರು ಕೂಡ ನಟಿಸಿರ್ತಾರೆ. ಹಾಗೆ ಹಾಸ್ಯ ಪಾತ್ರದಲ್ಲಿ ದ್ವಾರಕೀಶ್ ಅವರು ಕೂಡ ಅಭಿನಯಿಸಿರ್ತಾರೆ. ಹಾಗೆ ವಜ್ರಮುನಿ, MP ಶಂಕರ್, B. ಜಯ, ಹೊನ್ನವಳ್ಳಿ ಕೃಷ್ಣ, ಗಣಪತಿ ಭಟ್ ಮುಂತಾದ ಕಲಾವಿದರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿರ್ತಾರೆ. ಹಾಗೆ ನೆಕ್ಸ್ಟ್ ಬಂದು ಈ ಚಿತ್ರದ ಉಸಿರು ಹಾಗೂ ಜೀವಾಳ ಅಂತಲೇ ಹೇಳ್ಬೋದು. ಅಂದರೆ ಸಂಗೀತ. ಈ ಸಂಗೀತದ ಜವಾಬ್ದಾರಿಯನ್ನು ನಮಗೆಲ್ರಿಗೂ ತಿಳಿದಿರುವಂತಹ ಸಂಗೀತಕಾರರಾದಂತಹ ರಾಜನ್ ನಾಗೇಂದ್ರ ಅವರು ಉತ್ತಮವಾಗಿ ನಿರ್ವಹಿಸಿರ್ತಾರೆ. ಹಾಗೆ ಈ ಚಿತ್ರದಲ್ಲಿ ಎವರ್ಗ್ರೀನ್ ಹಾಡೊಂದನ್ನು ಕೂಡ ನೀಡಿರ್ತಾರೆ. ಇನ್ನು ಚಿ. ಉದಯಶಂಕರ್ ಅವರು ಈ ಚಿತ್ರಕ್ಕೆ ಸಾಹಿತ್ಯ ಸಂಭಾಷಣೆಯನ್ನು ಬರೆಯೋದ್ರ ಮೂಲಕ ಅವರು ರಾಜನ್ ನಾಗೇಂದ್ರ ಅವರಿಗೆ ಸಾಥ್ ನೀಡಿರ್ತಾರೆ. ಈ ಚಿತ್ರದಲ್ಲಿ ಒಟ್ಟು 4 ಹಾಡುಗಳು ಇರ್ತವೆ. ಹಾಗೆ ಮೊದಲನೇದಾಗಿ ಕುಣಿದಾಡುವ ವಯಸ್ಸಾಯಿತು ಅನ್ನೋ ಹಾಡು ಕೂಡ PBS ಅವರು ವಾಯ್ಸಲ್ಲಿ ಮೂಡಿ ಬಂದಿರುತ್ತೆ. ಹಾಗೆ ಇನ್ನೊಂದು ಹಾಡು P. ಸುಶೀಲ ಅವರ ಧ್ವನಿಯಲ್ಲಿ ಎಂದೆಂದೂ ನೀವು ಸುಖವಾಗಿರಿ ಅನ್ನೋ ಹಾಡು ಕೂಡ ಮೂಡಿ ಬರುತ್ತೆ. ಆಮೇಲೆ ಮತ್ತೊಂದು ವಿಶೇಷಪ್ಪ ಅಂತಂದರೆ SP ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲೂ ಕೂಡ ಒಂದು ಹಾಡು ಈ ಚಿತ್ರದಲ್ಲಿ ಮೂಡಿ ಬಂದಿರುತ್ತೆ. ಪರಮಾತ್ಮ ಆಡಿಸಿದಂತೆ ಹಾಡುವೆ ನಾನು ಅನ್ನೋ ಹಾಡು ಕೂಡ ಸುಮಧುರವಾಗಿದೆ. ಇನ್ನು ಮತ್ತೊಂದು ಹಾಡು ಅದು ಎವರ್ಗ್ರೀನು. ಇವುಗಳ ಗೀತೆ ಅಂದಿನ ಕಾಲಕ್ಕೆ ಇಂದಿನ ಕಾಲಕ್ಕೂ ಕೂಡ ಒಂದು ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಒಂದು ಇದರಲ್ಲಿ ಬಿದ್ದಿರೋರಿಗೆ ಹೋಲಿಸ್ಕೊಳ್ಳೋದಕ್ಕೆ ಒಂದು ಏನಂತಾರೆ ಇವುಗಳ ಗೀತೆ ಅದು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನೇ, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನೆಂದು ನಿನ್ನವನೇ. ಆ ಹಾಡು ಕೂಡ ಅತ್ಯದ್ಭುತವಾಗಿ ಮೂಡಿ ಬಂದಿರುತ್ತೆ. ಇದನ್ನು PB ಶ್ರೀನಿವಾಸ್ ಅವರು ಹಾಡಿರ್ತಾರೆ. ಇಂದಿಗೂ ಕೂಡ ಜನರ ಮನಸ್ಸಲ್ಲಿ ಹಾಸು ಹೊಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಈ ಚಿತ್ರದ ಒಂದು ಈ ಹಾಡನ್ನು ಮೂಡುಮುಲ್ಲು ಚಿತ್ರಕ್ಕಾಗಿ ನೀ ಕೋಸಂ ಯೌವನಮಂತೆ ಅನ್ನೋ ಸಾಹಿತ್ಯದಲ್ಲಿ ಮರುಬಳಕೆಯನ್ನು ಮಾಡ್ಕೊಳ್ತಾರೆ ತೆಲುಗು ಭಾಷೆಯಲ್ಲಿ. ಆರ್ಕೆಸ್ಟ್ರಾಗಳಲ್ಲಂತೂ ಇಂದಿಗೂ ಈ ಹಾಡು ಹೆಚ್ಚು ಬೇಡಿಕೆಯಲ್ಲಿರೋದು ಒಂದು ವಿಪರ್ಯಾಸ.
ಚಿತ್ರ ಬಿಡುಗಡೆಗೊಂಡು ಹಲವು ವರ್ಷಗಳಾದರೂ ಯುವ ಪ್ರೇಮಿಗಳ ಬಾಯಲ್ಲಿ ಈ ಹಾಡು ಇನ್ನೂ ಗುನುಗುಣಿಸ್ತಾ ಇದೆ ಅನ್ನೋದು ಒಂದು ವಿಶೇಷ. ತನ್ನ ಪ್ರೇಯಸಿಗೆ ಪ್ರೇಮ ನಿವೇದನೆ ಮಾಡಲು ಈ ಹಾಡನ್ನು ಇಂದಿಗೂ ಕೂಡ ಬಳಸ್ತಾರೆ ಅನ್ನೋದು ಅಚ್ಚಳಿಯಾದ ಸಂಗತಿ ಕೂಡ ಹೌದು. ಇನ್ನು ನೆಕ್ಸ್ಟು ಸರೋಜಾದೇವಿಯವರು 200 ಚಿತ್ರಗಳಲ್ಲಿ ಹೆಚ್ಚು ಕಮ್ಮಿ ನಟಿಸಿರ್ತಾರೆ. ಭಾಷೆಯ ಹಂಗಿಲ್ಲದೆ ತಮಿಳು, ತೆಲುಗು, ಹಿಂದಿ, ಕನ್ನಡ ಹಲವಾರು ಭಾಷೆಗಳಲ್ಲಿ ನಟಿಸಿ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಕೂಡ ಒಬ್ಬರಾಗ್ತಾರೆ ಅನ್ನೋದು ವಿಶೇಷ. ಇವರು ಮರಣ ನಂತರ ಜುಲೈ 2025ರಲ್ಲಿ ಇವರಿಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಅನ್ನೋದು ವಿಶೇಷ. ಹಾಗೆ ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ನಟಿ ಕೂಡ ಇವರಾಗಿರ್ತಾರೆ ಅನ್ನೋದು ಕೂಡ ಒಂದು ವಿಶೇಷ ಸಂಗತಿ ಆಗಿರುತ್ತೆ ಸ್ನೇಹಿತರೆ. ಹೀಗೆ ಹಲವಾರು ವಿಶೇಷತೆಗಳಿಂದ ಈ ಚಿತ್ರ ಕೂಡಿದ್ದು ಒಂದು ಅತ್ಯದ್ಭುತ ಚಿತ್ರವಾಗಿ ಮೂಡಿಬರುತ್ತೆ. ನ್ಯಾಯವೇ ದೇವರು ಕುಟುಂಬ ಸಮೇತರಾಗಿ ಎಲ್ಲರೂ ನೋಡ್ಬೋದು. ನೀವು ಕೂಡ ನೋಡಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಲಭ್ಯ ಇರುತ್ತೆ. ಹೀಗೆ ಹಲವಾರು ಅಣ್ಣವರ ನಟನೆಯ ಚಿತ್ರಗಳ ಬಗ್ಗೆ ವಿಶೇಷತೆಗಳನ್ನ ಹೊತ್ತು ತರ್ತೀನಿ. ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಪವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಒತ್ತಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.